ಬನ್ರ ಯಾವ ಊರಿದು? ಹೊನ್ನೇನಹಳ್ಳಿ. ಹೊನ್ನೇನಹಳ್ಳಿ ಯಾವ ತಾಲೂಕಿದೆ? ಶಿರಾ ತಾಲೂಕಲ್ವಾ? ಶಿರಾ ತಾಲೂಕು. ಇದ್ದಷ್ಟು ಇದೆಲ್ಲ ಏನಿದೆಯೋ ಇದೇನಾದ್ರೆ ಕೆಲಸ ನಿಧಾನವಾಗಿ ಸಾಗುತ್ತೆ. ಇದು ಇವತ್ತು ಮಾಡ್ತೀವಿ ಅಂದ್ರೆ 15 ದಿವಸ ಆಗುತ್ತೆ, ತಿಂಗಳಾಗುತ್ತೆ. ಇದೆಲ್ಲ ಟೋಟಲ್ ತೆಗೆದ್ಬಿಟ್ಟು ಆ ಕಡೆ ಹಾಕೊಂಡ್ಬಿಡಿ, ಇಲ್ಲ ಆ ಕಡೆ ಹಾಕೊಂಡ್ಬಿಡಿ. ಮರಳಾಕಿರಲ್ಲ ಆ ಕಡೆ ಹಾಕೊಳ್ಳಿ. ಒಂದು ಈ ಮನೆಗೆ ಸಂಬಂಧಪಟ್ಟದ್ದು ಈ ಮರಲ್ ಬೈದು ತೆಗಿತೀವಿ. ಇಲ್ಲಿ ಬರೋದು ಬೇಡ ಬಿಡಿ. ಆಗ್ನೇ ನೋಡ್ತಾ ಇದೆ, ಸ್ವಲ್ಪ ಕಿರಿಕಿರಿ ಜಾಸ್ತಿ. ಅಲ್ಲಿ ಹೊಡೆದ್ರೆ ಕಿರಿಕಿರಿ ಜಾಸ್ತಿ. ಇದೇ ತಗೊಳ್ಳಿ, ಇದೇ ತಗೊಳ್ಳಿ. ಸ್ವಲ್ಪ ಇದೆಲ್ಲ ಇದು ಏನಿದೆಯೋ ಸ್ವಲ್ಪ ಸಾಧ್ಯವಾದಷ್ಟು ಹಿಂಗೆ ದಬ್ಬಿ ಖಾಲಿ ಆಗಷ್ಟೊತ್ತಿಗೆ ತಲೆನೋವಾಗತ್ತೆ. ಮತ್ತೆ ರಿಸ್ಕ್ ಮಾಡ್ಕೊಳ್ತೀರಾ, ಸ್ವಲ್ಪ ತೆಗೆದು ಹಾಕಿ. ಇವತ್ತು ಉತ್ತರಕ್ಕೆ ಬಿಟ್ಟಿದ್ರು, ನಾಳೆ ಕಿಕ್ಕೋದು ಟೈಮ್ ಚೆನ್ನಾಯ್ತು ಅಂತ ಹೇಳ್ಯಾವ್ರಿ. ಉತ್ತರಕ್ಕೆ ಬಂದಾಗ ಅವ್ರು ಬಂದು ಬಾಯ ಕೊಟ್ಟರು, ಇದು ಗಾಡಿ ಎದುರಿ ಬರೋದ್ರಿಂದ ಇದ್ದಾಡ ಇದು ಇಲ್ಲಿ ಬೇಕ್ರಿ ಅಂತ ಹೇಳಿ. ಇಲ್ಲ, ತಪ್ಪು ಕಲ್ಪನೆ ಅದು. ಅದು ಎದುರಿಗೆ ಬರಬಾರ್ದಂದ್ರೆ ಯಾವ್ದು ಗೋಡೆನೆ ಬರಬಾರ್ದು, ಹಂಗೆಲ್ಲ ತೆಗೆದು ಹಾಕ್ಬಿಡ್ಬೇಕಲ್ಲ ಕಂಪ್ಲೀಟು ಅಲ್ವಾ? ಹಂಗೆ ಯೋಚನೆ ಮಾಡ್ತಾ ಹೋದ್ರೆ ಯಾವ್ದನ್ನು ಮಾಡೋಕೆ ಆಗೋದಿಲ್ಲ ನಾವು. ಅರ್ಥ ಆಯ್ತಾ? ಇದನ್ನೂ ಮಾಡ್ಕೊಂಡು ತೊಂದರೆ ಏನಿಲ್ಲ, ಅದನ್ನೂ ಮಾಡ್ಕೊಂಡ್ರು ತೊಂದರೆ ಏನಿಲ್ಲ. ಯಾವ್ದು ಮಾಡ್ಕೊಂಡ್ರು ತೊಂದರೆ ಏನಿಲ್ಲ. ನೀವು ಯಾವ ನೋಡಿ, ಇದಕ್ಕೆ ಸೆಂಟರ್ ಮಾಡಬೇಡಿ. ಇದರಲ್ಲಿ 2 ಇಂಚ್ ಬಿಡಿ, 3 ಇಂಚ್ ಬಿಡಿ ಸಾಕು. ಇಲ್ಲಿ 3 ಇಂಚ್ ಬಿಟ್ಟು ಕಿಟಕಿ ಇಟ್ಕೋಬೇಡಿ. ಮತ್ತೆ ಇಲ್ಲಿ ಡೋರ್ ಇಟ್ಕೊಂಡು ಬೇಕಾದ್ರೆ ಇಲ್ಲಿ ಇಟ್ಕೊಳ್ಳಿ. ಬೆಳಗ್ಗೆ ಆ ಕಡೆ ಜಾಸ್ತಿ ಬಿಡಿ, ಈ ಕಡೆ ಜಾಸ್ತಿ ಇರ್ಲಿ, ಈ ಕಡೆ ಬಹಳ ಕಡಿಮೆ ಇರ್ಲಿ. ಸರಿನಾ? ಹಂಗ್ ಮಾಡ್ಕೊಳ್ಳಿ. ಇದು ವಿಂಡೋ ಮಾಡ್ಕೋಬಹುದು, ತೊಂದ್ರೆ ಏನಿಲ್ಲ. ಇದು ದೊಡ್ಡ ವಿಂಡೋ ಮಾಡ್ಕೋಬಹುದು. ಇಲ್ಲಿಂದ ಕಂಪ್ಲೀಟ್ ಕ್ಲೋಸ್ ಮಾಡಿ ದೊಡ್ಡ ವಿಂಡೋ ಮಾಡ್ಕೋಬಹುದು. ಸರಿನಾ? ಇದೇನ್ ಮಾಡಿ. ಮತ್ತೆ ಇಲ್ಲೊಂದು ವೆಂಟಿಲೇಟರ್ ತೆಗೀರಿ. ಅದೇನ್ ತಲೆ ಕೆಡ್ಸ್ಕೋಬೇಡ, ಅದೇನ್ ಆಗಲ್ಲ. ಅದು ಮನೆಯ ಕಾಲ್ ಬಾಕಿರೋದು ಏನಾಗಲ್ಲ. ಇಲ್ಲೊಂದು ಓಪನ್ ಮಾಡಿ ಸರೋದು. ನೀವು ಅದನ್ನ ಆಕಸ್ಮಿಕ ತೆಗಿಲೇಬೇಕಂದ್ರೆ ಸೆಂಟ್ರಿಗೆ ಇಟ್ಕೊಂಡ್ರು ನಡೆಯುತ್ತೆ. ಅದೇನು ದೊಡ್ಡ ಇದಾಗಲ್ಲ. ಅದು ಇಲ್ಲಿ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ಡೈನಿಂಗ್ ಮಾಡ್ಕೊಂಡಿದ್ದೀರಾ ಇದನ್ನ? ಪೂಜೆ ಎಲ್ಲಿ ಕೊಟ್ಟಿದ್ದೀರಿ? ಕೊಟ್ಟಿದ್ದೀರಾ? ಓಕೆ, 1 ಸೆಕೆಂಡ್. ಡೈನಿಂಗು ಇರ್ಲಿ. ಆರ್ಚ್ ರೌಂಡ್ ಶೇಪ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನಾಗರಾಜು, ಇದು ವಿಂಡೋ ತೆಗೆರೋದು ಓಕೆ, ತೊಂದ್ರೆ ನಮಸ್ತೆ. ಇದು ವಿಂಡೋ ತೆಗೆದಿರೋದು ಓಕೆ. ಇದೇನಾಗತ್ತಂದ್ರೆ ಒಳಗೂ ತೆಗ್ ಬರಲ್ಲ, ನಾವು ಬ್ಲಾಕ್ ಆಗತ್ತೆ. ತೆಗ್ ಬರಲ್ಲ. ಇಲ್ಲಿ ವೆಂಟಿಲೇಷನ್ ಅನ್ನು ಇಟ್ಕೊಳ್ಳಿ, ಒಂದ್ ಸಣ್ಣದು ಜಸ್ಟ್ ಒಳಗಡೆ ಗ್ಲಾಸ್ ನಲ್ಲಿ ಮಾಡ್ತಾರಲ್ವಾ, ಇದ್ರ ಮೇಲ್ಗಡೆ ಸಜ್ಜಾ ಮೇಲ್ಗಡೆ ಜಸ್ಟ್ ಮಾಡ್ಕೊಂಡ್ರೆ ಉಸಿರಾಡತ್ತೆ, ಇಲ್ಲ ಬ್ಲಾಕ್ ಆಗತ್ತೆ. ಸರಿನಾ? ಈ ಕಡೆನೂ ಓಪನ್ ಮಾಡಕ್ ಬರಲ್ಲ ನಾವು. ಮಾಸ್ಟರ್ ಬೆಡ್ ಇದು ನಮ್ ಕಿಚನ್, ಇದು ಹಾಲು. ಸೊ ಹಾಗಾಗಿ ಜಸ್ಟ್ ವೆಂಟಿಲೇಷನ್ ಇಟ್ಕೊಳ್ಳಿ. ವೆಂಟಿಲೇಷನ್ ಇಟ್ಕೊಂಡ್ರೆ ಏಕ ಒಂದು 3 ಅಡಿ ಬೇಕಾದ್ರೆ ಇಟ್ಕೊಳ್ಳಿ, ತೊಂದರೆ ಇಲ್ಲ. 1 ಅಡಿನಲ್ಲಿ 3 ಅಡಿ ಬರುತ್ತೆ ನೋಡಿ, ಅದು ಇಟ್ಕೊಳ್ಳಿ. ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇದೇನಿದು ಚಿಲ್ಡ್ರನ್ ಬೆಡ್ ಅಲ್ವಾ ಇದು? ವಾರ್ಡ್ರೋಬ್ ಬೇಕಾದ್ರೆ ಇಲ್ಲಿಂದ ಅಲ್ಲಿವರೆಗೂ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಏನಿಲ್ಲ. ಇಲ್ಲಿಗೇನು ಸ್ಟಾಪ್ ಮಾಡಿ, ಅಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿ ನಿಲ್ಸ್ಬೇಡಿ. ಮತ್ತೆ ಇಲ್ಲಿ ನಾನು ಹೇಳೋದು ಅರ್ಥ ಮಾಡ್ಕೊಳ್ಳಿ, ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಎಲ್ಲಿ ಬೇಕಾದ್ರೂ ನಿಲ್ಲಿಸಬಹುದು. ಅರ್ಥ ಆಯ್ತಾ ನಾಗರಾಜ್? ಇಲ್ಲಿಂದ ಸ್ಟಾರ್ಟ್ ಮಾಡಿ ಮೂಲೆಯಿಂದ ಎಲ್ಲಿ ಬೇಕಾದ್ರೂ ನಿಲ್ಲಿಸಬಹುದು. ಆಕಸ್ಮಿಕ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ಇಲ್ಲೆಲ್ಲೂ ನಿಲ್ಸೋ ಹಾಗಿಲ್ಲ, ಸೆಂಟ್ರಿಗೆಲ್ಲ ನಿಲ್ಸೋ ಹಾಗಿಲ್ಲ. ಆಕಸ್ಮಿಕ ಅಲ್ಲಿಂದ ಸೆಂಟ್ರ್ ಏನೋ ನಿಲ್ಲಿಸಿದರೆ ಗಂಡು ಮಕ್ಕಳಿಗೆ, ಇಲ್ಲಿ ಮಲಗಂತ ಗಂಡು ಮಕ್ಕಳಿಗೆ ಆರೋಗ್ಯದ ಅತಿ ದೊಡ್ಡ ತೊಂದರೆಯನ್ನ ಆಗತ್ತೆ. ಸರಿನಾ? ಸಜ್ಜ ಇದು ಬರ್ಲಿ ತೊಂದರೆ ಇಲ್ಲ. ಚಿಲ್ಡ್ರನ್ ಬಿಟ್ಟು ಮಾಡ್ಕೋಬಹುದು. ಇದನ್ನ ಈಗಲೇ ಕಟ್ ಮಾಡಿಸ್ಬಿಡಿ. ಪೂಜೆ ಮಾಡೋದಾದ್ರೆ ಇಲ್ಲ ಒಂದ್ ಕೆಲಸ ಮಾಡಿ, ಸ್ಟೋರ್ ಮಾಡ್ತೀರಾ ಇದನ್ನ. ಸ್ಟೋರ್ ಮಾಡುವಾಗಿದ್ರೆ ಅದನ್ನು ಪೂಜೆ ಮಾಡಾಗಿದ್ರೆ ಮಾಡಿ, ತೊಂದ್ರೆ ಏನಿಲ್ಲ. ಬೈ ಚಾನ್ಸ್ ನಾನು ಹೇಳೋದು, ಇದನ್ನ ಯಾವ್ದು ಕೇಳಲ್ಲ ಅಂತಂದ್ರೆ ಇದನ್ನ ಸ್ಟೋರ್ ಮಾಡ್ಕೊಂಡು ಅಲ್ಲಿ ಪೂಜೆ ಮಾಡಿ ಮೂಲೆಯಲ್ಲಿ. ಒಂದ್ ನಿಮಿಷ, ಇದು ನೀವೇನಾಗತ್ತಂದ್ರೆ ರೆಮಿಡಿ ಏನೋ ಮಾಡೋಣ ಅಂತ ಇದ್ದೀರಿ ನೀವು. ಇದು ಸ್ಟ್ರೈಟ್ ಆಗಿ ಬರ್ಬೇಕು ವಾಲ್. ಇದು ನೆನ್ಪಿಟ್ಕೊಂಡ್ಬಿಡಿ, ಇದೆಲ್ಲ ಆಗ್ಬೇಕು. ರೂಮ್ ಎಲ್ಲ ಆಗ್ಬೇಕಿದು. ಈ ರೂಮ್ ಆಗಿದ್ರೆ ಏನಾಗುತ್ತೆ ಅನ್ನೋದೊಂದು ನಿಮ್ಗೊಂದು ಡೌಟು. ಇದಾಗಿದ್ರೆ ಏನಾಗತ್ತಪ್ಪ ಇದು ಅಲ್ವಾ? ಎಲ್ಲರಿಗೂ ಕ್ವಶನ್ ಇದ್ದೇ ಇರುತ್ತದು. ಸುಮ್ನೆ ಹೇಳ್ಬಿಟ್ರಪ್ಪ ಅವರು. ಏನಾಗುತ್ತೆ? ಇಲ್ಲಿ ಒಂದು 6 ತಿಂಗಳು ಮಲಗಿಸ್ಬಿಡಿ ಹೆಣ್ಮಕ್ಳನ್ನ. ಯಾರೇ ಆಗಿರ್ಲಿ, ತಾಯಿ ಆಗಿರ್ಲಿ, ಹೆಂಡತಿ ಆಗಿರ್ಲಿ, ಮಕ್ಕಳಾಗಿರ್ಲಿ, ಯಾರೇ ಆಗಿರ್ಲಿ, ಅವ್ರು ಹಾಸ್ಪಿಟಲ್ ಸೇರ್ಕೊಂಡ್ಬಿಡ್ತಾರೆ. ಖಚಿತ ಇದು.
ನೀವು ಟೆಸ್ಟ್ ಮಾಡಿ, ನಿಮ್ ಫ್ಯಾಮಿಲಿ ನೀವೇ ಟೆಸ್ಟ್ ಮಾಡಿ, ಅದರಲ್ಲಿ ಏನು ಯಾರ್ದೋ ಹೇಳೋದಲ್ಲ. ಸೊ ಹಾಗಾಗಿ ನಾನು ಹೇಳೋದು ಇದನ್ನ ವಾಲ್ ಕಂಟಿನ್ಯೂಷನ್ ಕೊಟ್ಟು ಅದ್ರಲ್ಲಿ ಇದೆಲ್ಲ ಫುಲ್ ಸ್ಟೋರ್ ಮಾಡ್ಕೋಬಹುದು, ತೊಂದರೆ ಏನಿಲ್ಲ. ಮಿಸ್ಸಿಂಗ್ ಆಗುತ್ತೆ ಇದಿಲ್ಲ ಅಂತಂದ್ರೆ ಇದೆಲ್ಲ ಫುಲ್ ಕೊಟ್ಟು ಇದನ್ನ ಓಪನ್ ಮಾಡಿ ಇದನ್ನ ಸಜ್ಜೆ ಬಳಸ್ಕೋಬಹುದು. ಅವಾಗ ವಾಲ್ ಎತ್ಬಿಡಿ, ಇದನ್ನ ಅಲ್ಲಿ ಓಪನ್ ಮಾಡಿ ಸಜ್ಜೆ ಫುಲ್ ಬಳಸ್ಕೊಳ್ಳಿ, ಅದನ್ನ ಸಜ್ಜೆ ಫುಲ್ ಬಳಸ್ಕೋಬಹುದು, ಏನೇನು ತೊಂದರೆ ಏನಾಗಲ್ಲ. ಇದೆಲ್ಲ ಸ್ಟೋರ್ ಆಗುತ್ತೆ. ಅಲ್ಲಿ ಒಂದು ನಾನು ಪೂಜೆ ಕೊಡ್ತೀನಿ, ಪೂಜೆ ಮಾಡ್ಕೊಳ್ಳಿ, ಏನು ತೊಂದರೆ ಆಗಲ್ಲ. ಅಲ್ಲೇನು ಏನು ತಲೆ ಕೆಡಿಸ್ಕೋಬೇಡಿ, ಸರಿನಾ? ಅಕಸ್ಮಾತ್ ನೋಡಿ ವಾಲ್ ಇಲ್ಲಿ ಬರುತ್ತೆ, ಇಲ್ಲಿ ಬಂದಾಗ ವಾಲ್ ಇಲ್ಲಿ ಬರ್ತಲ್ವಾ, ಸ್ಟ್ರೈಟ್ ಆಗಿ ಬರುತ್ತೆ ನೋಡಿ. ವಾಲ್ ಸ್ಟ್ರೈಟ್ ಆಗಿ ಬಂದಾಗ ವಿಂಡೋ ಇಲ್ಲಿ ಬರಲ್ಲ, ಸರಿನಾ? ನೋಡಿ ಇದು ಹೆಂಗಿರುತ್ತೆ ಅಂತಂದ್ರೆ ಎರಡು ಆಪ್ಷನ್ ಇದೆ ನಿಮಗೆ. ಇಲ್ಲಾದ್ರೂ ಡೋರ್ ತಗೋಬಹುದು, ನೀವು ನೆನ್ಪಿಟ್ಕೋಬೇಕು. ಆಕಸ್ಮಿಕ ಇಲ್ಲಿ ಡೋರ್ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಮಲಗುವಂತ ಗಂಡ ಹೆಂಡತಿ ಆಗ್ಲಿ ಇನ್ನೊಬ್ರಾಗ್ಲಿ ಜಗಳ ಆಡ್ತಾರೆ, ಅವ್ರ ಸಂಸಾರ ಸರಿ ಇರಲ್ಲ. ಈಗ ಅಲ್ಲಿ ಮಾಡ್ಲೇಬೇಕಂತ ಇದ್ದೀವಿ, ಯಾಕಂದ್ರೆ ಇಲ್ಲಿ ಓಪನ್ ಮಾಡಿವಿ, ಮುಚ್ಚಿಬಿಟ್ಟು ಮಾಡಿ ಇಲ್ಲಿ ಮಾಡಿ. ಇನ್ನೂ ಒಂದು ಆಪ್ಷನ್ ಏನಂದ್ರೆ ನಿಮಗೆ ಬಾರಿ ಇಂಪಾರ್ಟೆಂಟ್, ಆಕಸ್ಮಿಕ ಇಲ್ಲೂ ನಾವು ಮಾಡೋದಕ್ಕಿಲ್ಲ ಅಂತಂದ್ರೆ ಇನ್ನೊಂದು ಹೇಳ್ತೀನಿ ನಿಮಗೆ ಎಲ್ಲಿ ಮಾಡ್ಕೋಬಹುದು ಅಂತ. ನೋಡಿ, ಅಲ್ಲಿಂದ ಬೇಡ ನಮಗೆ ಅಂದಲ್ಲಿ ಇಲ್ಲಿ ಡೋರು ಓಪನ್ ಮಾಡ್ಕೋಬಹುದು. ಇದು ಕ್ಲೋಸ್ ಮಾಡಿ, ಅಲ್ಲಿ ಡೋರ್ ಬೇಡ ಅಂದ್ರೆ ಅಲ್ಲಿಂದ ಬೇಕಾಗಿಲ್ಲ ನಮ್ಗೆ ಅಂದ್ರೆ ಇಲ್ಲಿಂದ ಹೋಗಿ ಹಿಂಗೆ ಓಪನ್ ಮಾಡ್ಕೋಬಹುದು. ಇದನ್ನ ಮಾತ್ರ ಸ್ಟೋರ್ ಮಾಡ್ಕೊಳ್ಳೋದು, ಬಾಗಿಲು ಮಾಡ್ಕೊಳ್ಳೋದು, ಆರ್ಚ್ ಮಾಡ್ಕೊಳ್ಳೋದು, ಇದನ್ನ ಆಸ್ ಇಟ್ ಈಸ್ ಅಲ್ವಾ, ಸೇಮ್ ಆಗುತ್ತೆ ನಿಮಗೆ. ಇನ್ನೊಂದು ಇದನ್ನ ಇದ್ಯಾವುದು ಮಾಡ್ರಿ ಅಂತ ಹೇಳ್ತಿದ್ದೆ, ಕಾಮನ್ ಬಾತ್ರೂಮ್ ಮಾಡ್ರಿ ಅಂತ ಹೇಳ್ತಿದ್ದೆ. ಬೇಕಾದ್ರೆ ಕಾಮನ್ ಮಾಡ್ಕೋಬಹುದು. ಕಾಮನ್ ಮಾಡ್ಕೊಂಡಾಗ ಅಲ್ಲಿ ಪೂಜೆ ಮಾಡಕ್ ಬರಲ್ಲ, ಅದನ್ನ ಈ ಕಡೆ ಸರಿಸ್ಬೇಕಾಗತ್ತೆ. ಸೊ ಹಾಗೆ ಕಾಮನ್ ಆದ್ರೂ ಮಾಡ್ಕೋಬಹುದು. ಕಾಮನ್ ಮಾಡ್ಬೇಕಂದ್ರೆ ಅದನ್ನ ಆ ಕಡೆ ಸರಿಸ್ಬೇಕು, ಇಲ್ಲ ಸ್ಟೋರ್ ಮಾಡ್ತೀನಿ ಗುರುಳು ಅಂದ್ರೆ ತಪ್ಪೇನಿಲ್ಲ, ಅಲ್ಲಿ ಮಾಡ್ಕೋಬಹುದು. ನಿಮ್ಗೆ ಆಪ್ಷನ್ ಇದೆ. ಈಗ ಡಿಸೈಡ್ ಮಾಡ್ಕೊಂಡ್ಬಿಡಿ, ಪಟ್ಟೆ ಡಿಸೈಡ್ ಮಾಡ್ಕೊಳ್ಳಿ. ಇದು ದೇವ್ರದೇನೆ, ಇದು ಫುಲ್ ಇದು ಮಾಡ್ತೀವಿ, ಅದೇ ಬಾಗಿಲು ಮಾಡ್ತೀವಿ. ಅದು ನಮ್ಮ ಮನಸ್ಸಿನ ಇದನ್ನ ವಾಲ್ ಎತ್ಬಿಡಿ, ಇದನ್ನ ಓಕೆನಾ? ಎತ್ಬಿಡಿ, ಇದನ್ನ ಕಟ್ ಮಾಡಿ ಸಜ್ಜೆ. ಓಕೆ, ಇದು ಫುಲ್ ಹೋಗ್ಬಿಡ್ಬೇಕು, ಆಗ್ಬೇಡಿ, ಫುಲ್ ಆಗ್ಬೇಕಿದು. ಇದು ಫುಲ್ ಆಗ್ಬೇಕು, ಅದು ಫುಲ್ ಟಾಪ್ ಹೋಗ್ಲಿ, ಟಾಪ್ ಹೋಗ್ಲಿ. ಇಲ್ಲಿ ಕಟ್ ಆಗಬೇಕಿದೆ ಸಜ್ಜೆ, ಸರಿನಾ? ಇಲ್ಲಿ ಡೋರ್ ಮಾಡ್ತೀವಲ್ವಾ, ನಾವೇನ್ ಮಾಡ್ತೀವಿ, ನೀವೇನ್ ಮಾಡ್ತೀರಿ ಈಗ ಅಂತಂದ್ರೆ ಇಲ್ಲಿಂದನೋ ಮಾಡಕ್ ಸ್ಟಾರ್ಟ್ ಮಾಡ್ತೀರಿ ಅಲ್ವಾ? ನೋಡಿ, ಮುಂಬಾಗಿಲು ಆ ಕಡೆ ತೋರ್ಸಪ್ಪ. ಇಲ್ಲೂ ಎಷ್ಟು ಇಂಚು ಬಿಟ್ಟಿರ್ತೀವ, 3 ಇಂಚು ಬಿಡ್ತೀವ ಅಲ್ಲಿ ಎಡ್ಜು, ಇದರಿಂದ ಎಡ್ಜು 3 ಬಿಡ್ತೀವ, ಅಷ್ಟೇ 3 ಇಂಚೇ ಬಿಡ್ಬೇಕು. ನೆನ್ಪಿಟ್ಕೊಳ್ಳಿ ಇದನ್ನ. ಮತ್ತೊಂದೇ ಕೇಳಿ ಇದನ್ನ. ಅಲ್ಲಿ 3 ಇಂಚು ಬಿಟ್ಟಾಗ ಇಲ್ಲಿ 3 ಇಂಚೆ ಬಿಡ್ಬೇಕು, ಅಲ್ಲಿ 2 ಇಂಚು ಬಿಟ್ಟಾಗ ಇಲ್ಲಿ 2 ಇಂಚೆ ಬಿಡ್ಬೇಕು. ಅಲ್ಲಿ 2 ರಿಂದ 3 ಇಂಚಿಗಿಂತ ಜಾಸ್ತಿ ಬಿಡೋಕೆ ಬರೋದಿಲ್ಲ. ಅದಕ್ಕಾಗಿ ಜಾಸ್ತಿ ಅಂದ್ರೆ ಮ್ಯಾಕ್ಸಿಮಮ್ 2 or 3 ಇಂಚಸ್ ಬಿಡಿ. ಅಲ್ಲಿ ಎಷ್ಟು ಬಿಟ್ಟಿರ್ತೀರೋ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇಲ್ಲಿ ಮಾಡಿ, ಓಕೆ, ತೊಂದರೆ ಏನಿಲ್ಲ. ಹಾಗಂತ ನೀವು ಡೋರ್ ಅದೇ ಸೈಜ್ ಇರಬೇಕಂತ ಏನಿಲ್ಲ. ಅದು ಅಲ್ಲಿಂದ 6 ಇಂಚ್ ಐತಿ ಮಾಡಿರ್ತಾರಲ್ಲ ಬಾಗಿಲು. ಈಗ ಇದು ಓಪನ್ ಮಾಡಿದ್ವಿ, ಇಲ್ಲಿಂದ ಇತ್ಲಾಗೆ 6 ಇಂಚ್ ಐತದ. 6 ಇಂಚ್ ಸರಿಯೇ ಅಥವಾ 2 ರಿಂದ 3-4 ಇಂಚ್ ಸರಿಯೇ? 3 ಇಂಚ್ ಆಗ್ಬೇಕಾ? ಯಾಕೆ ಅಂದ್ರೆ ಈ ಕಡೆ ತಗೊಳಾಗಿಲ್ಲ. ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಒತ್ತಿ ಹೇಳಿದ್ದೀನಿ ನಿಮಗೆ, ಯಾವುದೇ ಕಾರಣಕ್ಕೂ ಈ ಕಡೆ ಬರಬೇಡಿ. ವಿಂಡೋ ಪಂಡೋ ಇದ್ರೆ ಈ ಕಡೆ ಮಾಡ್ಕೊಳ್ಳಿ, ಇದನ್ನೇ ಸ್ಪೆಷಲ್ ಆಗಿ ಮಾಡ್ಕೊಳ್ಳಿ. ನಾವು ಇದನ್ನ ಮಾಡ್ಬೇಕು. ಇದನ್ನೇ 1 ಇಂಚ್ 2 ಇಂಚ್ ಗ್ಯಾಪ್ ಬಿಟ್ರು ನಡೀತೆ ನನಗೆ, ಸರಿನಾ? ಜಾಸ್ತಿ ಬಿಡಬಾರ್ದು, ಮ್ಯಾಕ್ಸಿಮಮ್ ಆದಂಗೆಲ್ಲ. ಮ್ಯಾಕ್ಸಿಮಮ್ 4 ಇಂಚ್ ಆದ್ರೂ ಇದ್ರು ನಡೆಯುತ್ತೆ. ಬೇಡ, 2 ರಿಂದ 3 ಅಲ್ಲಿ ಜಾಗ ಇಲ್ಲ ನನಗೆ ಕೊಡೋದಕ್ಕೆ ಅಲ್ವಾ? ಅದಕ್ಕಾಗಿ 1 ರಿಂದ 2 ರಿಂದ 3 ಇಂಚ್ ಕೊಡ್ಬೋದ್ರಿ ಯಜಮಾನ್ರೆ, ಸರಿನ್ರಾ? 1.5 ಹಂಗಾರೆ ಇದು ಗೋಡೆಯಲ್ಲಿ ಬಂದ ದೇವ್ರ ಮನೆ ಈಗೆಲ್ಲ ತೆಗಿಬೇಕು, ಸಜ್ಜೆಲ್ಲ ತೆಗಿಬೇಕು. ಇದು ಇದನ್ನ ಪೂರಾ ಇಲ್ಲಿ ತೆಗೆದ್ಬಿಟ್ರೆ ಇಷ್ಟೇ ನಡೆಯಲ್ವಾ? ಎಲ್ಲಾ ಪೂರ್ತಿ ತೆಗೆದ್ಬಿಟ್ಟು ಟೋಟಲಿ ಈ ಮನೆಯ ಭಾಗಕ್ಕೆ ತಗೋಬೇಕು, ಸರಿನಾ? ಮಾಡ್ಕೊಳ್ಳಿ, ಏನ್ ತೊಂದ್ರೆ ಏನಿಲ್ಲ. 50% ಇದು ಮಾಡ್ಕೊಂಡು ವಾಲ್ ಕಟ್ಕೊಂಡ್ಬಿಟ್ಟು ಎಲ್ಲ ವಿಂಡೋ ಇಟ್ಕೊಂಡು ರೋಡ್ದಾಗ ಇಟ್ಕೋಬಹುದು, ತೊಂದ್ರೆ ಏನಿಲ್ಲ, ಸರಿನಾ? ಮೇಲ್ಗಡೆ ಏನಾದ್ರು ಮಾಡಿದ್ದೀರಾ? ಇಲ್ಲಿ ಏನಾದ್ರು ಮಾಡಿದ್ದೀರಾ? ಇಲ್ಲೇನಾದ್ರು ಮಾಡಿದ್ದೀರಾ? ನಾವೇನ್ ಮಾಡ್ತೀವಿ ಅಂತಂದ್ರೆ ಬೆಳಿಬೇಕು ಅಂತ ಏನೋ ಒಂದು ಮೈಂಡ್ ಸೆನ್ಸ್, ನಮ್ ಕಾಮನ್ ಸೆನ್ಸ್ ಏನ್ ಹೇಳುತ್ತಂದ್ರೆ ಯಾರೋ ಒಬ್ರು ಹೇಳೋದು ಇಂಚ್ ಜಾಸ್ತಿ ಇರಬೇಕು, 2 ಇಂಚ್ ಜಾಸ್ತಿ ಇರಬೇಕು. ಸರ್ವೇ ಸಾಮಾನ್ಯಕ್ಕೆ ಏನೋ ಒಂದು ಅದೆಲ್ಲಿ ಬೆಳೆಸ್ಬೇಕು, ಎಲ್ಲಿ ಕಟ್ ಮಾಡ್ಬೇಕು ಅನ್ನೋದು ಗೊತ್ತೇ ಇಲ್ಲ ಪಾಪ. ಅದ್ರ ಬಗ್ಗೆ ಅರ್ಧಂಬರ್ಧಮ್ಮಾಗಿ ಏನೇನೋ ತಿಳ್ಕೊಂಡು ಏನೇನೋ ಮಾಡ್ತಿರ್ತಾರೆ. ಸೊ ಹಾಗಾಗಿ
ಇದು ಬಾರಿ ಇಂಪಾರ್ಟೆಂಟ್, ನೆನಪಿಟ್ಕೊಂಡ್ಬಿಡಿ. ಈ ಲೆವೆಲ್ಗೆ ಇವತ್ತೇ ಇದ್ ಮಾಡ್ಕೊಳ್ಳಿದ್ರಿ ಅಲ್ಲಿಂದ ಹತ್ಲಾಗೆ ಅದು. ಅಲ್ಲಿಂದ ಹತ್ಲಾಗೆ ಮನೆ ಲೆವೆಲ್ ಕರೆಕ್ಟ್ ಆಗಿ ಯಾಕ ಇದ್ ಇಟ್ಕೊಂಡು ಇಲ್ಲೇ ಪ್ಯಾರಾಪೆಟ್ ವಾಲ್ ಬರ್ಲಿ, ಬೇಕಾದ್ರೆ ಗ್ಲಾಸ್ ಪ್ಯಾರಾಪೆಟ್ ವಾಲ್ ಮಾಡ್ತಾರಲ್ವಾ ಇದ್ರ ಮೇಲೆ ಬರ್ಲಿ. ಈ ಸಜ್ಜನ ಕಂಪ್ಲೀಟ್ ಕಟ್ ಅಲ್ಲ ಮಾಡಿ. ಇದು ಅದೇ ಅಲ್ಲಿಗೆ ಬೇಡ, ಇಲ್ಲಿ ವಾಕಬಲ್ ಇರುತ್ತಲ್ಲಿ ಕೆಳಗಡೆ, ಅಲ್ಲಿ ವಾಕಬಲ್ ಇರಲ್ಲ ನಮಗೆ. ನಾವ್ ಅದು ಬೇಕು ಅಂದಿದ್ರೆ ಸ್ಟೇರ್ ಕೇಸ್ ದಬ್ಬಕ್ಕಾಗಿತ್ತು. ಇನ್ನು ಮಾಡ್ಬೇಕಾದ್ರೆ ಮಿಸ್ ಆಗಿದೆ ಅಲ್ವಾ, ಮಾಡ್ಬೇಕಾದ್ರೆ ಮಿಸ್ ಆಗಿದೆ ಅದು. ಸೊ ಹಾಗಾಗಿ ಟೂ ಮಿಸ್ಟೇಕ್. ಹಾಗಾಗಿ ಅದನ್ನ ಪೂರ್ತಿ ಅಲ್ಲಿ ಅದೊಂದು ಎಕ್ಸ್ಟೆಂಡ್ ಮಾಡಿದ್ರಲ್ವಾ, ಅದು ಇದೆಲ್ಲ ಕ್ಲೀನ್ ಅದೇಕ ಬಂದ್ರೆ ಏನಾಗ್ತದೆ ಬರೋಲ್ಲ. ಅಲ್ಲಲ್ಲ ಈಗ ಮಾಡಕ್ಕೂ ಬರಲ್ಲ ಅದು. ಏನ್ ಗೊತ್ತಾ, ಕಷ್ಟನೇ ಅದು. ಸ್ಟೇರ್ ಕೇಸ್ ದಬ್ಬಕ್ಕಾಗಿತ್ತು. ಸ್ಟೇರ್ ಕೇಸ್ ಇಲ್ಲಿವರೆಗೂ ಬಂದ್ರೆ ಓಕೆ, ನಂದೇನು ಅಭ್ಯಂತರ ಏನಿಲ್ಲ. ಬರಕಾಗತ್ತೀಗ ಸ್ಟೇರ್ ಕೇಸ್ ಎಲ್ಲಿ ಬರಲ್ಲ. ಹಾಗಾಗಿ ಇದನ್ನ ಕ್ಲೀನ್ ಆಗಿ ಅದೇನಿದೆಯೋ ಕ್ಲೀನ್ ಕಟ್ ಮಾಡಿ, ಸರಿನಾ? ಇದು ಕಟ್ ಮಾಡಿದ್ರೆ ಏನಾಗತ್ತೆ ಅಂತಂದ್ರೆ ಸಾಲ ಮಾಡ್ಕೊಳ್ತೀರಿ ಮನೆಗಳರು. ನೆನ್ಪಿಟ್ಕೊಂಡ್ಬಿಡಿ, ಇದನ್ನ ಬರ್ದಿಟ್ಕೊಂಡ್ಬಿಡಿ. ಇದನ್ನ ನೀವು ಇವತ್ತಲ್ಲ ಇನ್ನು 10 ವರ್ಷ ಆದ್ರೂ ಮಾಡ್ಲೇಬೇಕು ಅದನ್ನ.